ನೋಡಿ, ಉಳಿದಿರೋ ಅನ್ನದಲ್ಲಿ ನಾನಿವತ್ತು ರಾಗಿ ಹಿಟ್ಟು ಹಾಕಿ ಇದ್ಕಿದ ಬೇಳೆ ಹಾಕಿ ತಾಳಿಪಟ್ಟು ಮಾಡೋದು ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ ಬೇಕಾಗುತ್ತೆ. ಇಲ್ಲಿ ಸ್ವಲ್ಪನೇ ಹಿದ್ಕಿದ ಬೇಳೆ ಇದೆ. ಒಂದು ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪನೇ ಬೇಳೆ ಹಿಡಿಸೋ ಅಷ್ಟು ಇದನ್ನು ಬೇಯಿಸ್ಕೋಬೇಕು ಫಸ್ಟಿಗೆ. ಈಗ ಒಂದು ಬೌಲ್ ಅನ್ನನ ಮಿಕ್ಸಿಗೆ ಹಾಕ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ, ಈ ಥರ ರುಬ್ಬಿಟ್ಕೊಳ್ಳಿ. ರುಬ್ಬೋದು ಬೇಡ ಅಂದರೆ ಕೈಯಲ್ಲೂ ಸಹ ಕಿವುಚ್ಕೋಬೋದು. ಇದಕ್ಕೇನೆ ಸ್ವಲ್ಪ ಜೀರಿಗೆ, ಬೇಯಿಸಿಟ್ಕೊಂಡಿರೋ ಹಿದ್ಕಿದ ಅವರೆಬೇಳೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಹಸಿ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು. ಇಲ್ಲಿ ನಾನು ರೆಡಿಮೇಡ್ ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇದು ಎಷ್ಟು ಹಿಡಿಸುತ್ತೋ ನೋಡಿಕೊಂಡು ಹಿಟ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಫಸ್ಟಿಗೆ ಈ ಥರನೇ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಹೀಗೆ ನನಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿಸ್ಬೇಕಾಯ್ತು, ಅದಕ್ಕೆ ಇನ್ನೊಂದು ಚೂರು ಹಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತೆ ಈ ಥರ ಕಲಿಸ್ಕೋಬೇಕು. ಕೊನೆಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ಹದದಲ್ಲಿರಬೇಕು. ನೋಡಿ, ಹೀಗೆ ತಟ್ಟೋ ತಾಳಿಪಟ್ಟು ಹಿಟ್ಟು ಥರ ಹೀಗೆ ಉಂಡೆ ಮಾಡಿಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ನಾನೆಲ್ಲೂ ನೀರು ಹಾಕಿ ಹಿಟ್ಟು ಕಲಿಸ್ಕೊಂಡಿಲ್ಲ. ಅನ್ನದಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ನಾನು ನೀರು ಹಾಕಿ ಸಹ ರುಬ್ಕೊಂಡಿದ್ದಲ್ಲ, ಅಷ್ಟೇ ಸಾಕು. ನೀರು ಏನಾದರೂ ಬೇಕಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೋದು, ತಣ್ಣೀರೇ ಹಾಕೋಬೋದು. ನೋಡಿ, ಈ ಹದಕ್ಕೆ ಕಲಸಿಟ್ಕೊಂಡಿರಬೇಕು. ನಾನಿವತ್ತು ರೊಟ್ಟಿ ಪ್ರೆಸ್ಸರಲ್ಲಿ ತೋರಿಸ್ಕೊಡ್ತೀನಿ. ಸ್ವಲ್ಪ ಶೀಟಿಗೆ ಎಣ್ಣೆ ಹಾಕ್ಕೊಳ್ಳಿ. ಈ ಥರ ಹೀಗೆ ಸ್ಪ್ರೆಡ್ ಮಾಡ್ಕೋಬೇಕು. ಈ ಕಡೆಯೂ ಸಹ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಂದು ಉಂಡೆ ತೊಗೊಂಡು ಹೀಗೆ ಮಧ್ಯಕ್ಕೆ ಇಟ್ಟು ಇದನ್ನು ಹೀಗೆ ಹಾಕ್ಕೊಳ್ಳಿ. ಇದು ಎಲ್ಲ ಕಡೆಯೂ ಸಿಗುತ್ತೆ ನಿಮಗೆ. ಅಮೆಝಾನು, ಇವಾಗ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ. ಜಸ್ಟ್ ಈ ಥರ ಜಂಟಲಾಗಿ ಪ್ರೆಸ್ ಮಾಡಬೇಕು. ಹೀಗೆ ಓಪನ್ ಮಾಡಿ. ನೋಡಿ, ಈ ಥರ ಆಗಿರಬೇಕು. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಪ್ರೆಸ್ ಮಾಡ್ಕೊತಾ ಹೋಗ್ಬೋದು. ನೋಡಿ, ಹೀಗೆ ನೋಡಿ, ಹೀಗಾಗಿರಬೇಕು. ಇದು ಈಸಿಯಾಗಿ ಬಂದುಬಿಡುತ್ತೆ ಹೀಗೆ. ಈಗ ಹೆಂಚಿಗೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳಿ. ಈಗ ಈ ರೊಟ್ಟಿನ ಈ ಥರ ಪ್ಲೇಸ್ ಮಾಡಿ. ಇದೇನು ಸುಟ್ಟು ಹೋಗೋದಿಲ್ಲ ಪ್ಲಾಸ್ಟಿಕ್ಕದು. ಒಂದು 2 ಸೆಕೆಂಡ್ ಬಿಡಿ, ಆವಾಗ ಕಚ್ಕೊಳ್ಳುತ್ತೆ. ಹೀಗೆ ಪೀಲ್ ಆಫ್ ಮಾಡಿಬಿಡ್ಬೋದು. ನೋಡಿ, ಈಸಿಯಾಗಿ ಬಂದುಬಿಡುತ್ತೆ. ಒಂದು 2 ಸೆಕೆಂಡ್ ಬಿಟ್ಟರೆ ಹೆಂಚಿಗೆ ಕಚ್ಕೊಳ್ಳುತ್ತೆ. ಇದು ನೋಡಿ, ಇದೇನು ಸುಟ್ಟೋಗೋದಿಲ್ಲ. ಹೈ ಫ್ಲೇಮ್ ಇಟ್ಕೊಂಡು ಸುತ್ತ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸುಟ್ಕೋಬೇಕು. 2 ಕಡೆ ಈ ಥರ ಸುಟ್ಕೋಬೇಕು. ಉಳಿದಿರೋ ಅನ್ನದಲ್ಲಿ ರಾಗಿ ರೊಟ್ಟಿ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಇಕ್ಕಿದ ಅವರೆಬೇಳೆ ಹಾಕಿ. ಇದು ಯಾವುದಾದ್ರೂ ಚಟ್ನಿ, ತುಪ್ಪ, ಉಪ್ಪಿನಕಾಯಿ ಜೊತೆನೂ ಸಹ ತಿನ್ಕೋಬೋದು. ಇವತ್ತು ನಾನು ಬೀರ್ಕಾಯಿ ಪಚ್ಚಡಿ ಈ ರೆಸಿಪಿನೂ ಸಹ ನಾನು ಶೇರ್ ಮಾಡಿದ್ದೀನಿ. ಸೂಪರಾಗಿರುತ್ತೆ, ಸ್ಪೈಸಿಯಾಗೆ. ಟ್ರೈ ಮಾಡಿ. ನೀವು ತಾಳಿಪಟ್ಟಿಗೆ ಒಂಚೂರು ಅನ್ನ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ರಾಗಿ ಹಿಟ್ಟು ಒರಟಾಗಿರೋದಿಲ್ಲ, ಸಾಫ್ಟಾಗಿ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ ಗೊತ್ತಾ, ಕ್ರಿಸ್ಪಿಯಾಗಿ ಬರುತ್ತೆ. ಟ್ರೈ ಮಾಡಿ. ನೀವು ಮಿಕ್ಸ್ಡ್ ಹಿಟ್ಟಲ್ಲೂ ಮಾಡ್ಬೋದು. ರಾಗಿ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು ಎಲ್ಲ ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿ ಈ ಥರನೂ ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಕ್ಯಾರೆಟು ಮತ್ತು ಸೌತೆಕಾಯಿನೂ ಸಹ ಹಾಕೋಬೋದು, ಅಥವಾ ಸೋರೆಕಾಯಿನೂ ಸಹ, ತರಕಾರಿಲೂ ಸಹ ಮಾಡ್ಕೋಬೋದು. ತುರಿದ್ಬಿಟ್ಟು ಹಾಕೋಬೋದು. ನೋಡಿ, ರೆಡಿ ಆಯಿತು. ಉಳಿದಿರೋ ಅನ್ನದಲ್ಲಿ ಹಿದ್ಕಿದ ಬೇಳೆ ಹಾಕಿ ರಾಗಿ ರೊಟ್ಟಿ. ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ. ನೋಡಿ, ಈ ಥರ ಸುಟ್ಟಿರಬೇಕು, ಚುಕ್ಕೆ ಥರ ಬಂದಿರಬೇಕು. ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ ಚೆನ್ನಾಗೇ ಸುಟ್ಕೋಬೇಕಿಲ್ಲ ಅಂದರೆ ಹೊಟ್ಟೆ ನೋವು ಬಂದುಬಿಡುತ್ತೆ. ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈ ಥರ ಆಗಿರಬೇಕು. ಸೊ ರೆಡಿ. ಟ್ರೈ ಮಾಡಿ. ನೋಡಿ, ಬೆಣ್ಣೆ ಮತ್ತು ಬೀರ್ಕಾಯಿ ಪಚ್ಚಡಿ, ಇದಕ್ಕೆ ಯಾವ ಚಟ್ನಿ ಆದರೂ ಹೋಗುತ್ತೆ. ಇಲ್ಲಾಂದರೆ ತುಪ್ಪ ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನೋಕ್ಕೆ ಬರುತ್ತೆ. ರೊಟ್ಟಿಗಳಿಗೆಲ್ಲ ಬೆಣ್ಣೆ ಹಾಕ್ಕೊಳ್ತೀನಿ, ಸೂಪರಾಗಿರುತ್ತೆ. ಸ್ವಲ್ಪ ಬೆಣ್ಣೆ, ಚಟ್ನಿ. ಈ ಚಟ್ನಿನೂ ಸಹ ನನ್ನ ಚಾನಲಲ್ಲಿದೆ, ಟ್ರೈ ಮಾಡಿ. ಸೂಪರಾಗಿರುತ್ತೆ. ಬೀರ್ಕಾಯಿ ಪಚ್ಚಡಿ ಮತ್ತು ಬೆಣ್ಣೆ ಹಾಕ್ಕೊಂಡು ತಿಂದರೆ ಅಂತೂ ಸೂಪರಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು. ಟ್ರೈ ಮಾಡಿ ಸಿಂಪಲ್ ರೆಸಿಪಿನ.